ನಮಸ್ತೆ ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸೊ ನಾನು ಚೆನ್ನಾಗಿದ್ದೀನಿ. ಬಟ್ ರೀಸೆಂಟಾಗಿ ನಂಗೆ ಯಾವುದೇ ಥರದ ವೀಡಿಯೋಸನ್ನು ಮಾಡೋಕ್ಕಾಗ್ತಾ ಇಲ್ಲ. ಸೊ ತುಂಬ ಜನ ನನಗೆ ಲಾಸ್ಟ್ ಟೈಮ್ ವಿಡಿಯೋ ಹಾಕಿದಾಗ ಕೇಳಿದ್ರಿ. ಸೊ ಅದಕ್ಕೆ ಅಂತ ಹೇಳಿ ನಾನು ಇದನ್ನು ಆಲ್ಮೋಸ್ಟ್ ಒಂದು 3 ಇಯರ್ಸ್ ಮುಂಚೆಯಿಂದನೂ ಮಾಡ್ತಾ ಇದ್ದೀನಿ. ಈ ಒಂದು ಟೆಕ್ನಿಕ್, ಆ ಟೆಕ್ನಿಕ್ ಬಗ್ಗೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ, ಹಾಗಿದ್ರೆ ಇವತ್ತಿನ ವಂಡರ್ಫುಲ್, ವೆರಿ ವೆರಿ ಯೂಸ್ಫುಲ್ ಆಗುವಂತಹ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತಲೂ ಸಹ ಹೇಳಬಹುದು. ಸೊ ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ, ನೀಡಿರೋರಿಗೆ ದಯವಿಟ್ಟು ಶೇರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ. ಬಿಕಾಸ್ ನಾವು ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂದ್ರೂ ಯಾವುದೋ ಒಂದು ಮೂಲಕ ಆದರೂ ಒಬ್ರಿಗೆ ಒಳ್ಳೇದು ಮಾಡ್ತೀವಲ್ಲ, ಅದು ಸಹ ಭಗವಂತ ಲೆಕ್ಕ ಇಟ್ಕೋತಾನೆ. ಸೊ ಅದಕ್ಕೇ ನಿಮ್ಮ ಕೈಯಲ್ಲಿ ಆಗದೆ ಇದ್ರೂ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ. ಇದನ್ನು ನೋಡಿ ಅವ್ರೂ ಮಾಡಿದಾಗ ಅವ್ರಿಗೇನು ಒಳ್ಳೇದಾಗತ್ತಲ್ಲ, ಅದರ ಅರ್ಧ ಕ್ರೆಡಿಟ್ ನಿಮಗೂ ಸಹ, ಪುಣ್ಯ ನಿಮಗೂ ಬರುತ್ತೆ. ಸೊ ಬನ್ನಿ, ಹಾಗಿದ್ರೆ ಇವತ್ತಿನ ವೆರಿ 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 ಪವರ್ಫುಲ್ ಆಗಿರುವಂತಹ ಟೆಕ್ನಿಕ್ ನಿಮ್ಗೆ ಆಲ್ರೆಡಿ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ. ಸೊ ಫ್ರೆಂಡ್ಸ್, ಎಲ್ಲೂ ಸ್ಕಿಪ್ ಮಾಡದೆ ಫಸ್ಟಲ್ಲೇ ಹೇಳ್ಬಿಡ್ತೀನಿ, ಸ್ಕಿಪ್ ಮಾಡಿ ಮಾತ್ರ ವಿಡಿಯೋನ ದಯವಿಟ್ಟು ನೋಡೋಕೆ ಹೋಗಬೇಡಿ. ಬಿಕಾಸ್ ನೀವು ಒಂದು ಸ್ವಲ್ಪ ಸ್ಕಿಪ್ ಮಾಡಿದ್ರೂ ಏನೋ ಅಲ್ಲಿ ಮಿಸ್ ಆಗಿರುತ್ತೆ. ಸೊ ಅದಕ್ಕೇ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್. ಬಿಕಾಸ್ ನಿಮಗೂ ಒಳ್ಳೇದಾಗಬೇಕು ಅಂತ ನಾನು ಇಷ್ಟು ಟೈಮ್ ತೊಗೊಂಡು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಬಿಕಾಸ್ ಆಫ್ ನಿಮ್ಗೆ ಒಳ್ಳೇದಾಗಲಿ, ನನಗೆ ಆಲ್ರೆಡಿ ಆಗಿದೆ, ನನ್ನಿಂದ ಇನ್ನೊಂದಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ, ಒಳ್ಳೇದಾಗತ್ತೆ ಅಂತ. ಅದಕ್ಕಿಂತ ಖುಷಿ ಬೇರೆ ಏನಿದೆ ಅಲ್ವಾ? ಸೊ ದಯವಿಟ್ಟು ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋನ ನೋಡಿ. ಆ್ಯಂಡ್ ನಾನು ಏನೇನು ಹೇಳ್ತೀನೋ ಪಾಯಿಂಟ್ಗಳು ಅದನ್ನು ನೋಟ್ ಮಾಡಿ ಇಟ್ಕೊಳ್ಳಿ. ಸೊ ಇವನ್ ನಾನು ಅಷ್ಟೇ ಯಾವುದೇ ಪಾಯಿಂಟ್ ಮರಿಬಾರ್ದು ಅಂತ ನೋಟ್ ಮಾಡಿ ಇಟ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಈ 555 ಮ್ಯಾನಿಫೆಸ್ಟೇಷನ್ ಏನಿದೆಯಲ್ಲ, ಇದು ಬಂದ್ಬಿಟ್ಟು ಯಾರಾದರೂ ಪರವಾಗಿಲ್ಲ ಮಾಡಬಹುದು. ಪೀರಿಯಡ್ಸ್ ಟೈಮಲ್ಲೂ ಮಾಡ್ಬೋದು, ಯಾರೇ ಮಾಡ್ಬೋದು ಫ್ರೆಂಡ್ಸ್. ಇದಕ್ಕೆ ಕೌಂಟ್ ಡೌನ್ ಅಂದರೆ ಲಿಮಿಟ್ಸ್ ಈ ಥರ ಏನೂ ಇಲ್ಲ, ಓಕೆನಾ? ಸೊ ಫಸ್ಟಿಗೆ ದಯವಿಟ್ಟು ಹೇಳ್ತೀನಿ, ಸ್ಕಿಪ್ ಮಾಡದೆ ನೋಡಿ, ಓಕೆನಾ? ಸೊ ನಾನು ಪಾಯಿಂಟ್ಗಳನ್ನು ಬರ್ಕೊಬಿಟ್ಟಿದ್ದೀನಿ. ಬಿಕಾಸ್ ಒಂದು ಪಾಯಿಂಟು ಮಿಸ್ ಆಗಬಾರ್ದು. ಮತ್ತು ಪಾಪ ತುಂಬ ಜನ ಕಮೆಂಟ್ ಮಾಡ್ತೀರಾ ಅದಾದಮೇಲೆ, ಅಕ್ಕ ಇದಾದಮೇಲೆ ಇದು ಮಾಡಬೇಕಾ ಅಂತ. ಸೊ ಅದಕ್ಕೇ ನಾನು ಪಾಯಿಂಟ್ ಟು ಪಾಯಿಂಟ್ ಹೇಳ್ತೀನಿ, ಬರೆದಿಟ್ಕೊಳ್ಳಿ. ಆಮೇಲೆ ನಾನು ಹೇಗೆ ಅಫರ್ಮೇಷನ್ ಮಾಡ್ಕೊಂಡಿದ್ದೀನಿ ಅದನ್ನು ಸಹ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ 555 ಅಂದರೆ ಏನು ಅಂತ ತಿಳ್ಕೊಬಿಡೋಣ. 555 ಅಂತ ಅಂದರೆ 55 times 5 days, 5 ದಿನಗಳ ಕಾಲ 55 times ನಾವು ಇದನ್ನು ಬರಿಬೇಕಾಗಿರುತ್ತೆ. ಹೇಗೆ ಬರೆಯೋದು, ಏನು, ಯಾವ ಥರ ಅಫರ್ಮೇಷನ್ ಮಾಡ್ಕೋಬೇಕು, ಎಲ್ಲ ಕಂಪ್ಲೀಟ್ ವಿಡಿಯೋನ ನಾನು ತಿಳಿಸ್ಕೊಡ್ತೀನಿ. ಸೊ ದಯವಿಟ್ಟು ಅದಕ್ಕೆ ಹೇಳ್ತಾ ಇದ್ದೀನಿ, ಸ್ವಲ್ಪ ಕೂತು ನಿಧಾನವಾಗಿ, ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಪಾಯಿಂಟ್ ಟು ಪಾಯಿಂಟ್ ಬರ್ಕೊಂಡು ವಿಡಿಯೋಸನ್ನು ನೋಡಿ, ಅದಾದಮೇಲೆ ನೀವು ಸಹ ಮಾಡಿ, ಓಕೆನಾ? ಸೊ ಫಸ್ಟಿಗೆ 555 ಅಂದರೆ ಏನು ಅಂತ ತಿಳ್ಕೊಂಡ್ರಿ. ನೋಡಿ, ಯೂನಿವರ್ಸ್ ಅನ್ನೋದು ಅಖಿಲ ಕೋಟಿ ಬ್ರಹ್ಮಾಂಡ, ವಿಶ್ವಶಕ್ತಿ. ಆ ವಿಶ್ವಶಕ್ತಿಯಲ್ಲಿ ಈ ರೀತಿಯಾದಂತಹ ಎಷ್ಟೋ ಮ್ಯಾನಿಫೆಸ್ಟೇಷನ್ ಅಡಗಿ ಕೂತ್ಬಿಟ್ಟಿದೆ. ಈ ಅಫರ್ಮೇಷನ್ಸು, ಮ್ಯಾನಿಫೆಸ್ಟೇಷನ್ಸು ಇವೆಲ್ಲ ಮಾಡಬೇಕಂದ್ರೆ ಮೆಂಟಲಿ ತುಂಬಾ ಸ್ಟ್ರಾಂಗ್ ಇರಬೇಕು. ನಾವು ಬಿಲೀವ್ ಮಾಡಬೇಕು, ನಾನು ಇದನ್ನು ಮಾಡ್ತಾ ಇದ್ದೀನಿ, ನನಗಾಗತ್ತೆ ಅನ್ನೋ ಒಂದು ಸ್ಟ್ರಾಂಗ್, ಸ್ವಲ್ಪ ಸ್ಟ್ರಾಂಗ್ ಅಲ್ಲ, ವೆರಿ ಸ್ಟ್ರಾಂಗ್ ನಾವು ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕು. ಸೊ ಫಸ್ಟಿಗೆ 555 ಮಾಡೋದಕ್ಕಿಂತ ಮುಂಚೆ ಯು ಹ್ಯಾವ್ ಟು ಡಿಸೈಡ್, ನನಗೆ ಏನು ಬೇಕು, ಯಾವ ರೀತಿ ಅಫರ್ಮೇಷನ್ಸ್ನ ನಾನು ಮಾಡ್ಕೋಬೇಕು. ಆಮೇಲೆ ತುಂಬ ದೊಡ್ಡದು ಬರ್ಕೋಬೇಡಿ, ಆದಷ್ಟು ಇಂಗ್ಲೀಷಲ್ಲಿ ಬರೆಯೋದನ್ನು ಪ್ರಾಕ್ಟೀಸ್ ಮಾಡಿ. ಬಿಕಾಸ್ ಇಂಗ್ಲೀಷಲ್ಲಿ ಒಂದಷ್ಟು ಸ್ವಿಚ್ ಕೋಡ್ ಅಂತ ಇರುತ್ತೆ, ಆಯಿತಾ? ಫಾರ್ ಎಕ್ಸಾಂಪಲ್, ಇವಾಗ ಹೆಲ್ತ್ಗೆ ಅದಕ್ಕೊಂದು ಸ್ವಿಚ್ ಕೋಡ್ ಇರುತ್ತೆ, ವೆಲ್ತ್ಗೆ ಅದಕ್ಕೊಂದು ಸ್ವಿಚ್ ಕೋಡ್ ಇರುತ್ತೆ, ಮನಿ ಅಟ್ರಾಕ್ಷನ್ ಮಾಡೋಕ್ಕೆ ಅದಕ್ಕೊಂದು ಸ್ವಿಚ್ ಕೋಡ್ ಇರುತ್ತೆ. ತುಂಬ ಹೇಳ್ತೀವಲ್ಲ, ವಿಶ್ವಶಕ್ತಿ ಅಂದರೆ ಇದು ಬ್ರಹ್ಮಾಂಡ ಫ್ರೆಂಡ್ಸ್. ಇದರಲ್ಲಿ 1, 2 ಅಂತ ನಾವು ಕೌಂಟ್ ಮಾಡೋಕ್ಕೆ ಆಗಲ್ಲ, ಅಷ್ಟು ಇದ್ದಾವೆ, ಓಕೆನಾ? ಇದನ್ನು ಆದಷ್ಟು ಮುಂಬರೋ ವಿಡಿಯೋಗಳಲ್ಲಿ ನಾನು ಬೇಕು ಅಂದರೆ ಶೇರ್ ಮಾಡ್ತೀನಿ. ಬಿಕಾಸ್ ಲಾಸ್ಟ್ ಟೈಮ್ 11/11 ಮ್ಯಾನಿಫೆಸ್ಟೇಷನ್ ವಿಡಿಯೋಗೆ ತುಂಬ ಜನ ರಿಕ್ವೆಸ್ಟ್ ಮಾಡಿದ್ದೀರಾ. ಸೊ ಹಾಗಾಗಿ ಇವತ್ತು ನಾನು 555 ಮ್ಯಾನಿಫೆಸ್ಟೇಷನ್ನ ಶೇರ್ ಮಾಡ್ತಾ ಇದ್ದೀನಿ. ಇದನ್ನು
ಬರೆಯೋದಕ್ಕೂ ಮುಂಚೆ ಯು ಹ್ಯಾವ್ ಟು ಡಿಸೈಡ್. ಸೊ ಓಕೆನಾ, ಒಂದು ಸತಿಗೆ ಒಂದು ಮಾತ್ರನೇ ಅಫರ್ಮೇಷನ್ನ ಮಾಡ್ಕೋಬೇಕು, ಅಂದರೆ ಒಂದು ವಿಷಯನ ಮಾತ್ರ ನೀವು ಇಟ್ಕೋಬೇಕಾಗತ್ತೆ. ಸೊ ಫಾರ್ ಎಕ್ಸಾಂಪಲ್, ಇವಾಗ ನಿಮಗೆ ದುಡ್ಡಿನ ಅವಶ್ಯಕತೆ ಇದೆ, ಅದಕ್ಕೆ ಯಾವ ರೀತಿ ಅಫರ್ಮೇಷನ್ ಮಾಡ್ಕೋಬೇಕು ಅದನ್ನು ಮಾಡ್ಕೊಳ್ಳಿ. ಇಲ್ಲ ನಮಗೆ ಹೆಲ್ತ್ ನನಗೆ ಸ್ವಲ್ಪ ಪ್ರಾಬ್ಲಮ್ ಇದೆ, ಹೆಲ್ತ್ಗೆ ನಾನು ಕಾನ್ಸಂಟ್ರೇಷನ್ ಮಾಡಬೇಕು, ನನಗೆ ಹೆಲ್ತ್ ತುಂಬ ಚೆನ್ನಾಗಿರಬೇಕು ಅನ್ನೋರು ಹೆಲ್ತನ್ನು ಕಾನ್ಸಂಟ್ರೇಷನ್ ಮಾಡಿಕೊಂಡು ಹೆಲ್ತ್ ಬಗ್ಗೆನೇ ಬರ್ಕೋಬೇಕಾಗತ್ತೆ, ಅಫರ್ಮೇಷನ್ನ ಮಾಡ್ಕೋಬೇಕಾಗತ್ತೆ. ಸೊ ಈ ರೀತಿ ಮನೆಗಾಗಿರ್ಬೋದು, ವೆಹಿಕಲ್ಸ್ ತಗೊಳ್ಳೋದಕ್ಕಾಗಿರ್ಬೋದು, ಅಥವಾ ನಮ್ಮ ಡ್ರೀಮ್ ಜಾಬ್ ಆಗಿರಬಹುದು, ಈ ರೀತಿ ಎಲ್ಲದಕ್ಕೂ ನಾವು ಇದನ್ನು ಬಳಸ್ಕೋಬಹುದು. ಇದನ್ನು ಮಾಡಬೇಕು ಅಂತಂದರೆ ಕೇವಲ ನಿಮ್ಮ ಹತ್ರ ಏನೇನು ಬೇಕು ಅಂದರೆ ಟೈಮ್ ಇರಬೇಕು, ಒಂದು ಹೊಸ ನೋಟ್ಬುಕ್ ಇರಬೇಕು, ನಿಮ್ಮಲ್ಲಿ ಸ್ಟ್ರಾಂಗ್ ಆಗಿ ಬಿಲೀವ್ ಆಗುವಂತಹ ಯೂನಿವರ್ಸನ್ನು ಬಿಲೀವ್ ಮಾಡಿ ಸ್ಟ್ರಾಂಗ್ ಆಗಿ ಅದನ್ನು ಅಚೀವ್ ಮಾಡ್ಕೊಳ್ಳೋ ಅಷ್ಟು ಧೈರ್ಯ ಬೇಕು, ಅಷ್ಟು ನಂಬಿಕೆ ಇರಬೇಕು. ಇವು ಮೂರಿದ್ರೆ ಆರಾಮಾಗಿ ನೀವು ಇದನ್ನು ಸಕ್ಸೀಡ್ ಮಾಡ್ಕೋಬೋದು. ಸೊ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ, ಹೇಗೆ ಮಾಡೋದು ಬೇಗ ಹೇಳಿ ಅಕ್ಕ ಅಂತ ಕೇಳ್ತಾ ಇರ್ತೀರಲ್ವಾ? ಹೇಳ್ತೀನಿ. ಸೊ ಫಸ್ಟಿಗೆ 555 ಮ್ಯಾನಿಫೆಸ್ಟೇಷನ್ ಯಾವ ದಿನ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಸೊ ಇದಕ್ಕೆ ಯಾವುದೇ ದಿನದ ನೀವು ಈ ದಿನನೇ ಶುರು ಮಾಡಬೇಕು ಅನ್ನೋ ಲೆಕ್ಕ ಇಲ್ಲ. ಯೂಶಲಿ ನಾನೇನು ಮಾಡ್ತೀನಿ ಅಂದರೆ ಶುಕ್ರವಾರ ಅಥವಾ ಗುರುವಾರ ಪೂಜೆ ಎಲ್ಲ ಆದಮೇಲೆ ಮಾಡ್ತೀನಿ, ಅಥವಾ ರಾತ್ರಿ ಮಲಗೋ ಟೈಮಿಗೆ ಸಹ ನಾವು ಇದನ್ನು ಮಾಡ್ಕೋಬಹುದು. ಸೊ ಫಸ್ಟಿಗೆ ಏನು ಮಾಡಬೇಕು ಅಂತಂದರೆ ಇದನ್ನು ಅಫರ್ಮೇಷನ್ ಮಾಡ್ಕೋಬೇಕು. ಅಫರ್ಮೇಷನ್ ಅಂದರೆ ನಿಮ್ಗೆ ಏನು ವಿಶ್ ಬೇಕು ಅನ್ನೋದನ್ನು ನೀವು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಬಿಡಿ. ಓಕೆನಾ? ಸೊ ಅದಾದ ಮೇಲೆ ಯಾವ ದಿನ ಶುರು ಮಾಡೋಣ ಅಂತ ಹೇಳಿ ಅದನ್ನು ಸಹ ನೀವು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ, ಆಯಿತಾ? ನಾನು ಆ್ಯಕ್ಚುಲಿ ಈ ವಿಡಿಯೋ ಮಾಡೋದು ನನಗೆ ನೆಸೆಸಿಟಿ ಇರಲಿಲ್ಲ, ಆಲ್ರೆಡಿ ಒಂದು ಸತಿ ಮಾಡಿದ್ದೀನಿ. ಬಟ್ ನನಗೆ ಲಾಸ್ಟ್ ಒಂದು 3-4 ಡೇಸಿಂದ 555 ಎಲ್ಲಿ ನೋಡಿದ್ರು 555 ಸ್ವಿಚ್ ಮೊಬೈಲ್ ಆನ್ ಮಾಡಿ ಆಫ್ ಮಾಡಿದ್ರೆ 555 ಕಾಣಿಸ್ತಾ ಇದೆ ನನಗೆ. 5:55 ಮಾರ್ನಿಂಗ್, ಅರ್ಲಿ ಮಾರ್ನಿಂಗ್ ನಾನು ವೇಕಪ್ ಆಗೋ ಟೈಮ್, ಆವಾಗ ನೋಡ್ತೀನಿ 555. ಆಮೇಲೆ ವಾಟ್ಸಪ್ಪಲ್ಲಿ ಮೆಸೇಜ್ ಬರ್ತಾ 555. ಆಚೆ ಹೋಗ್ತೀನಿ, ಯಾವುದೋ ಗಾಡಿ ನಂಬರ್ 555. ಏನಿದು ಸೂಚನೆ ಕೊಡ್ತಾ ಇದೆ ಅಂತ. ಸೊ ಅದಾದಮೇಲೆ ಸ್ವಲ್ಪ ಹೊತ್ತು ಕೂತು ರೇಖಿ ಧ್ಯಾನದಲ್ಲಿ ನಾನು ಇಟ್ಟು ನೋಡಿದಾಗ ನಂಗೆ ಅವಾಗ ಗೊತ್ತಾಯಿತು, ಈ ಒಂದು ರೆಮಿಡಿ ಯಾರಿಗೊಬ್ರಿಗೆ ತುಂಬ ನೆಸೆಸಿಟಿ ಇದೆ, ನಾನು ಇದನ್ನು ಶೇರ್ ಮಾಡಲೇಬೇಕು ಅಂತ ಯೂನಿವರ್ಸೇ ನನಗೆ ಒಂದು ಮೋಟಿವೇಟ್ ಮಾಡ್ತಾ ಇದೆ. ಸೊ ಐ ಹ್ಯಾವ್ ಟು ಡೂ ಅಂತ ಹೇಳಿ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಬಿಕಾಸ್ ಲಾಸ್ಟ್ ಒಂದು 4-5 ಡೇಸಿಂದ ನಂಗೆ 2 ವಿಡಿಯೋ ಹಾಕೋಕ್ಕಾಗ್ತಾ ಇಲ್ಲ. ಬಿಕಾಸ್ ನನ್ನದೇ ಆದಂತಹ ಕೆಲವೊಂದು ಅದಿದೆ. ಸೊ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲೇ ಹೇಳ್ತೀನಿ, ಓಕೆನಾ? ಸೊ ಅದಕ್ಕೋಸ್ಕರ ನಂಗೆ ವಿಡಿಯೋ ಮಾಡೋಕ್ಕಾಗ್ತಿಲ್ಲ. ಬಟ್ ಈ ವಿಡಿಯೋನ ನಾನು ಮಾಡಲೇಬೇಕು ಅನ್ನೋ ಥರ ನನಗೆ ಪ್ರೆಷರ್ ಆಗ್ತಾ ಇದೆ, ನನ್ನ ಮೈಂಡ್ ನನಗೆ ಪ್ರೆಷರ್ ಕೊಡ್ತಾ ಇದೆ. ಯು ಹ್ಯಾವ್ ಟು ಡೂ, ನೀನು ಮಾಡಲೇಬೇಕು ಅನ್ನೋ ಥರ. ಸೊ ಅದಕ್ಕೋಸ್ಕರನೇ ಈ ವಿಡಿಯೋನ ನಾನು ಇವತ್ತು ಶೇರ್ ಮಾಡ್ತಾ ಇರೋದು. ಸೊ ಡೆಫಿನೆಟ್ಲಿ ನಾನು ಮಾಡೋ ವಿಡಿಯೋ ಒಂದು ಇಬ್ಬರಿಗಾದರೂ ಯೂಸ್ ಆದರೂ ಸಾಕು, ಆ ಪುಣ್ಯ ನನಗಿರುತ್ತೆ ಅಂತ ಖುಷಿ ಆಗುತ್ತೆ. ಸೊ ಓಕೆನಾ? ನಾನು ಹೇಳೋದು ನೀವು ಎನಿ ಡೇ ಆರಾಮ್ಸೆ ನೀವು ಮಾಡ್ಬೋದು. ಬಟ್ ತುಂಬ ಒಳ್ಳೆಯದೇ ನನಗೆ ಗೊತ್ತಾ, ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದು. ಆವಾಗ ಪೀಸ್ಫುಲ್ ಆಗಿರುತ್ತೆ, ಆರಾಮಾಗಿ ನೀವು ಮಾಡ್ಕೋಬೋದು. ಸೊ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಹೇಗೆ ಮಾಡೋದು, ಹೇಗೆ ಬರೆಯೋದು ಅದನ್ನು ತಿಳಿಸ್ಕೊಡ್ತೀನಿ. ಸೊ ಎದ್ದ ತಕ್ಷಣ 3:30 ಇಂದ 4:30 ಬೆಸ್ಟ್ ಅಂದರೆ ಬೆಸ್ಟ್ ಟೈಮ್. ಎದ್ದು ಸ್ವಲ್ಪ ಫೇಸ್ ವಾಶ್ ಮಾಡಿಕೊಂಡು ಒಂದು ಸಲ ನೀವು ಕೂತು ಮ್ಯಾನಿಫೆಸ್ಟೇಷನ್ 555 ಮ್ಯಾನಿಫೆಸ್ಟೇಷನ್ ನೀವು ಮಾಡ್ತಾ ಇದ್ದೀರಾ ಅಂತಂದರೆ ಒಂದು ಸಲ ಕೂತು ಅಫರ್ಮೇಷನ್ನ ಡಿಸೈಡ್ ಮಾಡಿ ಬರೆಯೋಕ್ಕೆ ಶುರು ಮಾಡಿದ್ಮೇಲೆ ಅಪ್ಪಿ ತಪ್ಪಿನೂ ಎದ್ದೊಳ್ಬೇಡಿ. 55 ಟೈಮ್ಸ್ ಬರೆಯೋವರೆಗೂ ನೀವು ಕದಲೇಬಾರ್ದು, ಓಕೆನಾ? ಎಲ್ಲನೂ ಫಸ್ಟೇ ಪ್ರಿಪೇರ್ ಮಾಡಿ ಅದಾದಮೇಲೆ ಬರೆಯೋಕ್ಕೆ ಕೂತ್ಕೊಳ್ಳಿ. ಬಿಕಾಸ್ ಒಂದು ಚೂರು ತಡೆ ಬಂದ್ರೂ ಇದು ಆಗೋದಿಲ್ಲ. ಸೊ ನೀವು ಎಷ್ಟು ಹಾರ್ಡ್ ವರ್ಕಿಂದ ಮಾಡ್ತಿರೋ ಅಷ್ಟು ಬೆನಿಫಿಟ್ ಇದರಲ್ಲಿದೆ. ಇದಕ್ಕಿಂತ ಜಾಸ್ತಿ ನಾನು ಹೇಳೋಕ್ಕಾಗಲ್ಲ, ಓಕೆನಾ? ಇವಾಗ ಎಕ್ಸಾಂಪಲ್ ನೀವು ಮಂಡೇ ಶುರು ಮಾಡಬೇಕು ಅಂತ ಇದ್ದೀರಾ, ಸಂಡೇ ನೈಟೇನೆ ಒಂದು ಬುಕ್ಕನ್ನು ತೊಗೊಳ್ಳಿ ಹೊಸದು. ಇಲ್ಲ ಕೆಲವೊಬ್ಬರು ಮ್ಯಾನಿಫೆಸ್ಟೇಷನ್ ಮಾಡೋಕ್ಕೆ ಅಂತಲೇ ಬುಕ್ ಇಟ್ಟಿರ್ತಾರೆ, ಅದರಲ್ಲೂ ಬರಿಬೋದು. ಎನಿ ಬುಕ್ ಆದರೆ ಹೊಸ ಬುಕ್ಕನ್ನು ತೊಗೊಳ್ಳಿ. ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅಂತ ಅಂದಾಗ ಅದಕ್ಕೆ ತುಂಬಾ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಸೊ ಅದರಲ್ಲಿ ಇದೂ ಒಂದು, ಓಕೆನಾ? ಬುಕ್ ತೊಗೊಳ್ಳಿ. ಇದು ಬರೆಯೋಕ್ಕೆ ಬ್ಲ್ಯಾಕ್ ಪೆನ್ ಆರ್ ಬ್ಲೂ ಪೆನ್ 2 ಯಾವುದಾದ್ರೂ ಓಕೆನಾ? ಬುಕ್ಕು ಪೆನ್ನು ರೆಡಿ ಆಯಿತು. 3:30ಗೆ ನೀವು ಎದ್ದೊಳ್ತೀರ ಅಲಾರಾಮ್ ಇಟ್ಟು. ಎದ್ದು ಸ್ವಲ್ಪ ಮುಖಕ್ಕೆ ನೀರು ಹಾಕ್ಕೊಂಡು ಫ್ರೆಶ್ ಅಪ್ ಆಗಿ ಹೋಗಿ ಆಚೆ
ಆ ಸೂರ್ಯನ ಒಂದ್ಸತಿ ನೋಡಿ ಕರಾಗ್ರೆ ವಸತೆ ಲಕ್ಷ್ಮಿ ಆ ಶ್ಲೋಕವನ್ನು ಹೇಳಿ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ. ಸೊ ಅದಾದಮೇಲೆ ನೀವು ಆಚೆ ಬರೀತಿರೋ ಒಳಗಡೆ ಬರೀತಿರೋ ಏನೋ ನಿಮಗೆ ಇಷ್ಟ, ಓಕೆನಾ, ಕೂತು ಒಂದು ಸತಿ ಅಫರ್ಮೇಷನನ್ನು ಡಿಸೈಡ್ ಮಾಡ್ಕೊಳ್ಳಿ. ಒಂದು ಸತಿಗೆ ಅಂದರೆ 5 ಮ್ಯಾನಿಫೆಸ್ಟೇಷನ್ ಏನು ಮಾಡ್ತೀರಲ್ವಾ, ಒಂದು ಟೈಮ್ಗೆ ಒಂದು ಗೋಲ್ ಮಾತ್ರ. ಅಕ್ಕ ಇವತ್ತು 5 ಡೇಸ್ ಬರೀಬೇಕಲ್ಲ, ಇವತ್ತೊಂದು ಗೋಲು, ನಾಳೆ ಒಂದು ಗೋಲು, ನಾಳಿದ್ದು ಆ ಥರ ನೋ. ಒಂದು ದಿನಕ್ಕೆ 5 ದಿನಕ್ಕೂ ಸೇರಿಸಿ ಒಂದೇ ಗೋಲು. ಎಕ್ಸಾಂಪಲ್, ನನಗೊಂದು ಡ್ರೀಮ್ ಹೋಮ್ ಬೇಕು, ಸೊ ಅದನ್ನು ಆಗೋಗಿದೆ, ಥ್ಯಾಂಕ್ ಯು ಯೂನಿವರ್ಸ್ ಅನ್ನೋ ಥರದಲ್ಲಿ ಬರಿಬೇಕಾಗತ್ತೆ. ಸೊ ಹೇಗೆ ಬರಿಬೇಕು ಅಂತ ನಿಮಗೆ ಅದೂ ಡೌಟ್ ಇದ್ದರೆ ನೀವು ನನಗೆ ಯಾವ್ಯಾವ್ದ್ರ ಬಗ್ಗೆ ಅಫರ್ಮೇಷನ್ಸ್ ಬರಿಬೇಕು ಅಕ್ಕ ಗೊತ್ತಾಗ್ತಾ ಇಲ್ಲ ಅಂತಂದರೆ ಕಮೆಂಟ್ ಮಾಡಿ, ನಾನು ಅದಕ್ಕೆ ಸಪ್ರೇಟ್ ವಿಡಿಯೋದಲ್ಲಿ ಏನೇನು ಅಫರ್ಮೇಷನ್, ಜಾಬ್ಗೆ ಯಾವ ಥರ ಬರಿಬೇಕು, ಮನಿಗೆ ಯಾವ ಥರ ಬರಿಬೇಕು, ರಿಲೇಷನ್ಶಿಪ್ಗೆ ಯಾವ ಥರ ಬರಿಬೇಕು ಅನ್ನೋದನ್ನು ಸಪ್ರೇಟಾಗಿ ಬರೆದೂ ತೋರಿಸ್ತೀನಿ, ಓಕೆನಾ. ಬಟ್ ಪ್ರೆಸೆಂಟ್ ಇವಾಗ ನಾನು ಯಾವುದ್ರ ಬಗ್ಗೆ ಮಾಡ್ತಾ ಇದ್ದೀನಿ, ಹೆಣ್ಮಕ್ಳಿಗೆ ಯೂಶಲಿ ಏನು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕು, ಫ್ರೀಡಮ್ ಆಗಬೇಕು, ಆ ಥರ ನಂದು ಒಂದು ಗೋಲು. ಸೊ ಅದನ್ನು ಡಿಸೈಡ್ ಮಾಡ್ಕೊಳ್ಳಿ, ಓಕೆನಾ. ಸೊ ಫಸ್ಟ್ ಡೇಗೆ 1 2 3 ಫಸ್ಟ್ ಹೆಂಗೆ ಬರೆಯೋದು ಅನ್ನೋದಕ್ಕೆ ನಾನಿಲ್ಲಿ ತೋರಿಸ್ಬಿಡ್ತೀನಿ. ಒಂದು ಫಾರ್ ಎಕ್ಸಾಂಪಲು, ನಾನು ನಿಮಗೆ ಆ್ಯಕ್ಚುಲಿ ಇದು ತೋರಿಸ್ಬಾರ್ದು, ವಿಡಿಯೋ ಎಲ್ಲ ಮಾಡಬಾರ್ದು, ಮಾಡಿದ್ರೂ ನಾವೇನು ಅಫರ್ಮೇಷನ್ ಮಾಡಿದ್ದೀವಿ ಅನ್ನೋದು ತೋರಿಸ್ಬಾರ್ದು. ಬಟ್ ಸ್ಟಿಲ್ ನಾನು ಒಂದೇ ಒಂದು ಬರೆದು ನಿಮಗೆ ತೋರಿಸ್ತಾ ಇದ್ದೀನಿ. ಇದಕ್ಕೆ ಮೇ ಬಿ ಯಾರಿಗಾದ್ರೂ ಬರೆಯೋಕ್ಕೆ ಬರೋದಿಲ್ಲ ಆ ಥರ ಇರೋರಿಗೆ ಇದನ್ನು ಸ್ಕ್ರೀನ್ಶಾಟ್ ತೆಗೆದು ನೀವು ಇಟ್ಕೊಂಡು ಬರ್ಕೊಳ್ಳಿ, ಓಕೆನಾ. ಸೊ ಫಾರ್ ಎಕ್ಸಾಂಪಲ್, ಇವತ್ತು ನಾನು ವೆಡ್ನಸ್ಡೇ ಸ್ಟಾರ್ಟ್ ಮಾಡಿದ್ದೀನಿ, ನಿಮ್ಗೆ ಇಲ್ಲಿ ಗೊತ್ತಾಗ್ತಾ ಇದೆಯಾ, ನಾನು ವೆಡ್ನಸ್ಡೇ ಸ್ಟಾರ್ಟ್ ಮಾಡಿದ್ದೀನಿ, ಟೈಮ್ ಹಾಕಿದ್ದೀನಿ. ಸೊ ಅದಾದಮೇಲೆ ಇಲ್ಲಿ ಥ್ಯಾಂಕ್ ಯು ಯೂನಿವರ್ಸ್, ಆ್ಯಕ್ಚುಲಿ ಇದು ನೋಡ್ತಾ ಇದ್ದೀರಲ್ಲ, ಥ್ಯಾಂಕ್ ಯು ಯೂನಿವರ್ಸ್ 55 ಟೈಮ್ಸ್ ಇಂಟು 5 ಡೇಸ್, ಅರ್ಥ ಆಗ್ತಾ ಇದೆಯಾ, 555. ಐ ಆಮ್ ಹ್ಯಾಪಿಲಿ ಮ್ಯಾನಿಫೆಸ್ಟಿಂಗ್ ಮೈ ಫೈನಾನ್ಷಿಯಲ್ ಫ್ರೀಡಮ್. ಈ ಥರ 1 2 3 4 5 6 7 8 9 10 ಈ ಥರ 55 ಟೈಮ್ಸ್ ನೀವು ಬರಿಬೇಕಾಗತ್ತೆ. ನಾನು ಇದನ್ನು ಎಕ್ಸಾಂಪಲ್ ತೋರಿಸಿದ್ದೀನಿ, ನಿಮಗೆ ಇದು ಬೇರೆ ಯಾವ ಥರ ಬೇಕೋ ಅಫರ್ಮೇಷನ್ಸ್ನ ನೀವು ಅದೇ ಥರ ಮಾಡ್ಕೊಳ್ಳಿ, ಬರ್ಕೋಬಹುದು, ಓಕೆನಾ. ಇವಾಗ ಇದಿಷ್ಟು ಆಗತ್ತೆ, ಬರಿತೀವಿ. ಫಸ್ಟ್ ಡೇ ಆಯಿತು, ಸೆಕೆಂಡ್ ಡೇ. ಬಟ್ ಇದು ಮಾಡಬೇಕಾದ್ರೆ ತುಂಬ ಅಡೆತಡೆಗಳು ಬರುತ್ತೆ. ಯೂನಿವರ್ಸ್ ಈಸ್ ನಾಟ್ ಎ ಜೋಕ್, ಓಕೆ. ಯಾರ್ಯಾರೋ ಇದನ್ನು ಮಾಡೋಕ್ಕಾಗೋದಿಲ್ಲ, ಸಾರಿ. ನಾನು ಯೂನಿವರ್ಸ್ ಅಂದ ತಕ್ಷಣವೇ ಆ್ಯಕ್ಚುಲಿ ಈ 5 ಡೇಸ್ ನೀವು ಮಾಡೋ ಅಷ್ಟೊತ್ತಿಗೆ ಅಡೆತಡೆಗಳು ಬಂದೇ ಬರುತ್ತೆ. ಬಟ್ ಅದನ್ನೆಲ್ಲ ಮೀರಿ ನೀವು ಮಾಡಿದ್ರೇ ಅದರ ಒಂದು ಸಕ್ಸಸ್ ಅನ್ನೋದು ನಿಮಗೆ ಸಿಗುತ್ತೆ, ಓಕೆನಾ. ಇವಾಗ ಬರೆದ್ರಿ ಫಸ್ಟ್ ಡೇದ್ದು ಸೇಮ್ ಈಗ ನಾನು ಹೇಗೆ ಹೇಳ್ಕೊಟ್ಟೆ ಅದನ್ನು 55 ಟೈಮ್ಸು ಚೂರು ಅಲಗಾಡದೆ ಕುಡಿಬೇಕು. ಅಯ್ಯೋ ಸಾರಿ, ನಾನು ನೀರು ಕುಡಿದ್ನಲ್ಲ ಅದೇ ಬಂತು ಬಾಯಿಗೆ. ಸೊ ಒಂದು ಚೂರು ಎದ್ದು ಹೋಗದೆ ಒಂದು ಸತಿ ಬರೆಯೋಕ್ಕೆ ಕೂತ ಮೇಲೆ ಕಂಪ್ಲೀಟ್ ಆಗೋವರೆಗೂ ಯಾವುದೇ ಕಾರಣಕ್ಕೂ ಎದ್ದು ಹೋಗ್ಬೇಡಿ, ಯಾವುದೇ ಕಾರಣಕ್ಕೂ. ಬರುತ್ತೆ ಅಡೆತಡೆಗಳು, ಡೋಂಟ್. ಲಾಸ್ಟ್ ಟೈಮ್ ಹಿಂಗೇನೆ ನಾನು ಬರೀತಾ ಇರಬೇಕಾದ್ರೆ ಅಂದರೆ 3 years ಬ್ಯಾಕ್. ಸೊ ಅದಾದಮೇಲೂ ನಾನು ಮಾಡಿದ್ದೀನಿ, ಬಟ್ ಎಲ್ಲೂ ವಿಡಿಯೋದಲ್ಲಿ ಶೇರ್ ಮಾಡಿಲ್ಲ. ಬಿಕಾಸ್ ಪದೇ ಪದೇ ಮಾಡ್ತಾ ಇದ್ದರೆ ನನ್ನ ಅಫರ್ಮೇಷನ್ಸು ನನಗೆ ವರ್ಕೌಟ್ ಆಗೋಲ್ಲ. ಸೊ ಅದಕ್ಕೋಸ್ಕರ, ಓಕೆನಾ. ಆವಾಗ ಯಾರೋ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ನಾನು ಪೂಜೆ ಮಾಡಿ ಬ್ರಾಹ್ಮಿ ಮುಹೂರ್ತದಲ್ಲಿ 5:30ಗೆ ಬರಿತಾ ಇದ್ದೆ. ಪೂಜೆ ಎಲ್ಲ ಮಾಡಿದ್ದೀನಿ, ಡೋರ್ ಓಪನ್ ಆಗಿದೆ, ಕೂತು ಬರಿತಾ ಇದ್ದೀನಿ. ಯಾರೋ ಬಂದು ಅಕ್ಕ 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 ಅಂತ ಕರಿತಾ ಇದ್ದಾರೆ. ಇಷ್ಟೊತ್ತಲ್ಲಿ ಯಾರಪ್ಪ, ಅದು ನಾವು ಫಸ್ಟ್ ಫ್ಲೋರಲ್ಲಿ ಇರೋದು, ಯಾರೂ ಬರೋದಿಲ್ಲ, ಯಾರಪ್ಪ ಅಂತ. ಬಟ್ ನನಗೆ 2 ಸೆಕೆಂಡ್ ಮೈಂಡಲ್ಲಿ ಹೋದ್ರೂ ನೋ, ನನಗೆ ಹೋಗಬಾರ್ದು ಅಂತ ಮತ್ತೆ ವಾಪಸ್ ನಾನು ಅದು ಮೈಂಡ್ನ ವಾಪಸ್ ರಿಲ್ಯಾಕ್ಸ್ ಅಂತ ಅಂದ್ಕೊಂಡು ಆಮೇಲೆ ಮತ್ತೆ ಅದನ್ನು ಕಂಪ್ಲೀಟ್ ಆಗೋವರೆಗೂ ನಾನು ಎದ್ದು ಹೋಗಿ ನೋಡಿದ್ರೆ ಯಾರೂ ಇಲ್ಲ. ಸೊ ದಿಸ್ ಈಸ್ ಕಾಲ್ಡ್ ಮಿರಾಕಲ್ಸ್, ಆ್ಯಕ್ಚುಲಿ ಮಿರಾಕಲ್ಸ್. ಸೊ ಈ ಥರ ತುಂಬಾ ನಡೆದಿದೆ. ಆಮೇಲೆ ರಾಯರ ಪವಾಡ ಅಂತೂ 1-2 ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿ. ನನ್ನ ಜೀವನದಲ್ಲಿ ನಾನು ಕಂಡಂತಹ ಆ ಒಂದು ರಾಯರ ಪವಾಡಗಳನ್ನು ಬೇಕಂದರೆ ನಾನು ಶೇರ್ ಮಾಡ್ತೀನಿ. ಸೊ ಬೇಕು ಅಂದರೆ ಕಮೆಂಟ್ ಮಾಡಿ, ಓಕೆನಾ. ಸೊ ಇದಿಷ್ಟು ಆಯಿತು, ಬರೆದ್ರಿ. ಸೊ ತುಂಬ ಅಡೆತಡೆ ಬಿಡುತ್ತೆ. ಸೊ ನೀವು ಸ್ಟ್ರಾಂಗ್ ಮೈಂಡಿಂದ ಕೂತು ಬರಿಬೇಕು. ಫಸ್ಟ್ ಡೇ ಆಯಿತು, ಸೆಕೆಂಡ್ ಡೇ ಆಯಿತು, 5th ಡೇ ಬರೆದ್ರ ಎಲ್ಲ ಆಯಿತಾ. ನೀವೇನು ಮಾರ್ನಿಂಗ್ ಬರೀತೀರಲ್ಲ, ನೈಟು ಮಲಗಕ್ಕೆ ಮುಂಚೆ ಆ ಬುಕ್ಕನ್ನ ಒಂದು ಸತಿ ನೋಡಿ, ನೀವು ಏನು ಬರೆದಿದ್ದೀರಲ್ಲ ಅಫರ್ಮೇಷನ್ನು ಅದನ್ನು ನೋಡ್ಬಿಟ್ಟು ಮಲ್ಕೊಂಡಾಗ
ಅದು ವಿಜುವಲೈಸ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ಇದು ನಿಮಗೆ ಅದೊಂದು ವಿಶ್ ಏನು ಫುಲ್ಫಿಲ್ ಆಗಬೇಕು ಅಂದರೆ ಆದಷ್ಟು ಈ ಥರ ಮಾಡಿ. ಅದನ್ನು ವಿಜುವಲೈಸ್ ಮಾಡ್ಕೊಳ್ಳಿ, ಕಣ್ಮುಂದೆ ಅದು ನಡೀತಾ ಇದೆ, ನಡೆದಿದೆ ಅನ್ನೋ ಥರ ವಿಜುವಲೈಸ್ ಮಾಡ್ಕೊಳ್ಳಿ. ದಿನ ಮಲ್ಕೋಬೇಕಾದ್ರೆ 5 ಡೇಸ್ ಕಷ್ಟನಾ ಫ್ರೆಂಡ್ಸ್? 5 ಡೇಸ್ ಮಲ್ಗೋಕೆ ಮುಂಚೆ ನಮಗೆ ಅಂತ ಒಂದು 10 ನಿಮಿಷ ಕೊಟ್ಟು ಅದನ್ನು ವಿಜುವಲೈಸ್ ಮಾಡಿಕೊಂಡು ಐ ಆಮ್ ಫೈನಾನ್ಷಿಯಲಿ ಫ್ರೀಡಮ್ ಅನ್ನೋ ಥರ ವಿಜುವಲೈಸ್ ಮಾಡ್ಕೊಳ್ಳಿ. 5 ಡೇಸ್ ಆದಮೇಲೆ ಏನೂ ಮಾಡಬೇಡಿ. ಆ ಬುಕ್ನ ನಾನು ಯೂಶಲಿ ದೇವ್ರ ಮನೆ ಮೇಲೆ ಇಟ್ಬಿಡ್ತೀನಿ. ನಿಮಗೆ ಎಲ್ಲಿ ಬೇಕೋ ಅಲ್ಲಿ ಇಡ್ಬೋದು, ಬಟ್ ನಾನು ಯೂಶಲಿ ದೇವ್ರ ಮನೆ ಮೇಲೆ ಇಡೋಕ್ಕೆ ಪ್ರಿಫರ್ ಮಾಡ್ತೀನಿ. ಬಿಕಾಸ್ ಅಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ಅಂತ. ಸೊ ಬರೆದಿದ್ದೆಲ್ಲ ಆದಮೇಲೆ 5 ಡೇಸ್ ಕಂಪ್ಲೀಟ್ ಆಯಿತು. ಅಲ್ಲಿಗೆ ಮುಗೀತು ನಿಮ್ಮ ಕೆಲಸ. 555 ಮ್ಯಾನಿಫೆಸ್ಟಿಂಗ್ ಮುಗೀತು. ಅದನ್ನು ತೆಗೆದು ದೇವ್ರ ಮನೆ ಮೇಲೆ ಇಟ್ಬಿಡಿ. ಓಕೆನಾ? ನೀವು ಎಷ್ಟು ಶ್ರದ್ಧಾ ಭಕ್ತಿ ಸ್ಟ್ರಾಂಗ್ ಮೈಂಡಿಂದ ನೀವು ಈ ಕೆಲಸ ಮಾಡಿರ್ತೀರೋ ಅಷ್ಟು ಬೇಗ ಆಗುತ್ತೆ, ಅಷ್ಟು ಬೇಗ ಫುಲ್ಫಿಲ್ ಆಗುತ್ತೆ. ಸೊ ತೆಗೆದು ದೇವ್ರ ಮನೆ ಮೇಲೆ ಇಟ್ಬಿಡಿ. ಇಷ್ಟೇ, ಇನ್ನೇನು ಮಾಡೋ ಅವಶ್ಯಕತೆ ಇಲ್ಲ. ದಿಸ್ ಈಸ್ ಕಾಲ್ಡ್ ಮ್ಯಾನಿಫೆಸ್ಟೇಷನ್. ಸೊ ಇದು ಬರೆದಾದ ಮೇಲೆ ಮಿರಾಕಲ್ ಅನ್ನೋ ಥರ ನಿಮಗೆ ಆದಷ್ಟು ಬೇಗ ಅದರ ರಿಸಲ್ಟ್ ಅನ್ನೋದು ಸಿಗುತ್ತೆ. ಓಕೆನಾ? ಅದಾದಮೇಲೆ ಇವಾಗ ಕೇಳ್ಬೋದು ನೀವು, ಅಕ್ಕ ನಾವು ಕನ್ನಡದಲ್ಲಿ ಬರಿಬಾರ್ದ ಅಂತ. ಕನ್ನಡದಲ್ಲೂ ಬರಿಬಹುದು. ಕನ್ನಡದಲ್ಲಿ ಬರಿಬೇಕಂದ್ರೆ ಹೇಗೆ ಬರಿಬೇಕು ಅಂದರೆ ಸೇಮ್ ಇವಾಗ ಥ್ಯಾಂಕ್ ಯು ಯೂನಿವರ್ಸ್ ಅನ್ನೋದನ್ನ ವಿಶ್ವಶಕ್ತಿಗೆ ಧನ್ಯವಾದಗಳು ಅಂತ ಬರಿಬೇಕಾಗತ್ತೆ. ಸೊ ಕನ್ನಡದಲ್ಲಿ ಮಾಡೋದಕ್ಕಿಂತ ಇಂಗ್ಲೀಷಲ್ಲಾದರೆ ಕೆಲವೊಂದು ಮ್ಯಾನಿಫೆಸ್ಟೇಷನ್, ಯೂನಿವರ್ಸ್, ಇದಕ್ಕೆಲ್ಲ ಒಂದು ಸ್ವಿಚ್ ಕೋಡ್ಗಳು ಅಂತ ಹೇಳ್ತೀವಿ ನಾವು ನಮ್ಮ ಲ್ಯಾಂಗ್ವೇಜಲ್ಲಿ. ಸೊ ಇದಕ್ಕೆ ತುಂಬ ಪವರ್ ಇರುತ್ತೆ. ಇಲ್ಲ ಅಕ್ಕ ನಮಗೆ ಇಂಗ್ಲೀಷ್ ಬರೆಯೋಕ್ಕೆ ಬರಲ್ಲ, ನಾನು ಆಗಲೇ ಹೇಳಿದಾಗೆ ನಿಮಗೆ ಬೇಕು ಅಫರ್ಮೇಷನ್ಸ್ ಯಾವುದ್ರ ಬಗ್ಗೆ ಬೇಕು ಅನ್ನೋದನ್ನು ನೀವು ಕಮೆಂಟ್ ಮಾಡಿದ್ರೆ ನಾನು ವಿಡಿಯೋ ಮಾಡ್ತೀನಿ. ಇಲ್ಲ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಡೈರೆಕ್ಟ್ ನೀವು ನನಗೆ ಬಂದು ಮೆಸೇಜ್ ಮಾಡಿದ್ರು ಸಹ ನಾನು ಅಲ್ಲೂ ನಿಮಗೆ ಯಾವ ರೀತಿ ಅಫರ್ಮೇಷನನ್ನು ಬರ್ಕೋಬೇಕು ಅನ್ನೋದನ್ನು ಸಹ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇಷ್ಟೇ ಫ್ರೆಂಡ್ಸ್ ನಾವು ಮಾಡಬೇಕಾಗಿರೋದು. ಮ್ಯಾನಿಫೆಸ್ಟೇಷನ್ ಅಂದರೆ ಎಲ್ಲರೂ ನಿಜವಾಗ್ಲೂ ಮಾಡೋಕ್ಕಾಗಲ್ಲ. ಇವಾಗ ಈ ವಿಡಿಯೋನ ಮೇ ಬಿ ಒಂದು 100 ಜನ ನೋಡ್ಬೋದಾ? 100 ಜನದಲ್ಲಿ 100 ಜನ ಮಾಡೋಕ್ಕಾಗಲ್ಲ. ಅದರಲ್ಲಿ ಎಷ್ಟು ಜನ ಮಾಡೋಕ್ಕಾಗುತ್ತೋ ಅದನ್ನು ಸಹ ಯೂನಿವರ್ಸೇ ಸೆಲೆಕ್ಟ್ ಮಾಡುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಹೇಳೋದಂತಂದರೆ ನನಗೆ ಇವಾಗ ಆದಷ್ಟು ಡಿವೋಷ್ನಲಿ ತುಂಬ ಅದೇ ಥರ ಒಂದು ಭಾವನೆ ಬರ್ತಾ ಇದೆ. ಯಾಕೆ ಅಂತಂದರೆ ತಿಳ್ಕೊಬೇಕಾ? ಕಮೆಂಟ್ ಮಾಡಿ, ಎಸ್ ತಿಳ್ಕೊಬೇಕು ಅಕ್ಕ ನೀವು ಮಾಡಿ ಅಂತ. ನಾನು ಅದರ ಬಗ್ಗೆ ಕಂಪ್ಲೀಟ್ ಇನ್ನೊಂದು ವಿಡಿಯೋ ನಾನು ರೆಕಾರ್ಡ್ ಮಾಡ್ತೀನಿ. ಸೊ ಇದಾಗಿತ್ತು ಮ್ಯಾನಿಫೆಸ್ಟೇಷನ್ ವಿಡಿಯೋ. ತುಂಬ ಜನ ರಿಕ್ವೆಸ್ಟ್ ಮಾಡಿದ್ದಕ್ಕೆ ನನಗೇನೆ ಯೂನಿವರ್ಸ್ ಒಂದು ರೀತಿ ಅಲಾರಾಮ್ ಥರ, ಯು ಹ್ಯಾವ್ ಟು ಟೆಲ್, ಯು ಹ್ಯಾವ್ ಟು ಡೂ ದ ವಿಡಿಯೋ ಅನ್ನೋ ಥರ ನಂಗೆ ಇಷ್ಟೆಲ್ಲ ಸೈನ್ಸ್ ಬರ್ತಾ ಇದ್ದರೆ ಹೆಂಗೆ ಮಾಡ್ದಿರ್ತೀನಿ. ಅದಕ್ಕೆ ನಿಮ್ಮೆಲ್ಲರ ರಿಕ್ವೆಸ್ಟ್ಗೋಸ್ಕರ ಇವತ್ತು ನಾನು ಈ ವಿಡಿಯೋ ಶೇರ್ ಮಾಡಿದ್ದೀನಿ. ಸೊ ಹೋಪ್ ಇವತ್ತಿನ ವಿಡಿಯೋ ತುಂಬ ಜನಕ್ಕೆ ಅಲ್ಲದೆ ಇದ್ರು ಕೆಲವೊಬ್ಬರಿಗಾದರೂ ಯೂಸ್ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ವಂಡರ್ಫುಲ್ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಏನೇ ಇದ್ರ ಡೌಟ್ ಇದ್ದರೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ, ಯು ಕ್ಯಾನ್ ಕಮೆಂಟ್ ಮಾಡ್ಬೋದು. ಆದಷ್ಟು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ರೆ ಸ್ವಲ್ಪ ಆ್ಯಕ್ಟಿವ್ ಇರ್ತೀವಲ್ಲ, ಬೇಗ ರಿಪ್ಲೈ ಬರುತ್ತೆ. ಸೊ ಅಲ್ಲೂ ಸಹ ಫಾಲೋ ಮಾಡಿ, ಒಳ್ಳೊಳ್ಳೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಲಾಟ್ಸ್ ಆಫ್ ಲವ್. ಬೈ ಬಾಯ್.